ವಿದ್ಯುತ್ ಶಾಕ್ನಿಂದ ಬಾಲಕನಿಗೆ ಗಂಭೀರವಾಗಿ ಗಾಯಗೊಂಡಂತಹ ಕೇಸ್ ಪರಿಹಾರ ಬಾಲಕನ ತಾಯಿಗೆ ಉದ್ಯೋಗ ನೀಡುವಂತಹ ಭರವಸೆ. ಬೆಸ್ಕಾಂನಲ್ಲಿ ಉದ್ಯೋಗ ನೀಡುವಂತಹ ಭರವಸೆಯನ್ನ ಸಿಎಂ ನೀಡಿದ್ದಾರೆ. ಇದು ವಿದ್ಯುತ್ ಶಾಕ್ನಿಂದ ಬಾಲಕನಿಗೆ ಗಂಭೀರವಾಗಿ ಗಾಯಗೊಂಡಂತಹ ಒಂದು ಕೇಸ್. ಬೆಸ್ಕಾಂನಲ್ಲಿ ಉದ್ಯೋಗ ನೀಡುವಂತಹ ಭರವಸೆ ಸಿಎಂ ಕಡೆಯಿಂದ ಬಂದಿದೆ. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್, ಉದ್ಯೋಗ ನೀಡುವಂತಹ ಭರವಸೆ. ಜನವರಿ 9ನೇ ತಾರೀಕು ಟಿವಿ9 ನಲ್ಲಿ ವರದಿ ಪ್ರಸಾರ ಆಗಿತ್ತು ಈ ಬಗ್ಗೆ. ನಂತರ ಎಚ್ಚೆತ್ತಿರುವಂತಹ ಸರ್ಕಾರ ನಿನ್ನೆ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿದ್ದಂತಹ ಬಾಲಕ ಮತ್ತು ತಾಯಿ ಇಬ್ಬರು ಕೂಡ ಸಿಎಂ ಅವರನ್ನ ಭೇಟಿಯಾಗಿದ್ರು. ಪರಿಹಾರ ಮತ್ತು ಉದ್ಯೋಗ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ರು. ಗಾಯಾಳು ದಿಲೀಪ್ ತಾಯಿ ರತ್ನಾಬಾಯಿ ಭೇಟಿಯಾಗಿದ್ರು. ಟಿವಿ9ನ ವರದಿ ಜನವರಿ 9ನೇ ತಾರೀಕು ಪ್ರಸಾರ ಆಗಿತ್ತು. ಅದಾದ ನಂತರ ಈಗ ಸರ್ಕಾರ ಈ ಬಗ್ಗೆ ಭರವಸೆಯನ್ನ ಕೊಟ್ಟಿದೆ. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್, ವಿದ್ಯುತ್ ಶಾಕ್ನಿಂದ ಬಾಲಕನಿಗೆ ಗಾಯಗೊಂಡಂತಹ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತಹ ವರದಿಯನ್ನ ಟಿವಿ9 ಪ್ರಸಾರ ಮಾಡಿತ್ತು. ಇದೇ ಸಂದರ್ಭದಲ್ಲಿ ಇಂಧನ ಇಲಾಖೆ ಸಚಿವರು ಕೆಜೆ ಜಾರ್ಜ್ ಕೂಡ ಇದ್ರು. ಕೂಡಲೇ ಪರಿಹಾರ ನೀಡೋದಾಗಿ ಸಿಎಂಗೆ ಇಂಧನ ಸಚಿವರು ಕೂಡ ಹೇಳಿದ್ದಾರೆ. ಆ ಮೂಲಕ ಜನವರಿ 9ನೇ ತಾರೀಕು ಪ್ರಸಾರವಾದಂತಹ ವರದಿಗೆ ಇಂಪ್ಯಾಕ್ಟ್ ಆಗಿದೆ. ತಂದೆ ಇಲ್ಲ ಸರ್, ಅವನಿಗೆ ತಂದೆನೂ ಇಲ್ಲ ಸರ್. ಇಲ್ಲ ಸರ್, ತಾಯಿ ಟೆಂಪ್ರರಿ ಒಂದು ಜಾಬ್ ಕೊಡಿ. ಮಂತ್ರಿ ಕರೆಂಟ್ ಹೊಡೆದಿದ್ದ ಮಗುಗೆ ಸರ್ ಭೇಟಿ ಆಗಿದ್ದೀವಿ CM ಸರಿಗೆ. ಅವ್ರು ಬಂದು ಹೇಳಿದ್ದಾರೆ, ಅವ್ರ ಅನುಮತಿ ಕೊಟ್ಟಿದ್ರು, ನೀವು ಭೇಟಿ ಆಗ್ರಿ ಅಂತ, ಅಲ್ಲಿ ಹೋಗ್ರಿ ಅಂತ ಹೋಗಿದ್ದೀವಿ. ಅವರು ಕೈ ಕೊಡಿಸ್ತೀವಿ, ತಾಯಿಗೆ ಗೋರ್ಮೆಂಟ್ ಜಾಬ್, ತಾಯಿಗೆ ಗೋರ್ಮೆಂಟ್ ಜಾಬ್ ಕೊಡ್ತೀವಿ ಅಂತ ಹೇಳಿದ್ದಾರೆ CM ಸರ್ ಹೇಳಿದ್ದಾರೆ. ಕೈಗೆ ಅದೇ ಏನು ಪರಿಹಾರ ಕೊಡ್ತೀವಮ್ಮ ಅಂತ ಹೇಳಿದ್ದಾರೆ. ಅದು ಬೇಗನೆ ಆಗಬೇಕು ಅಂದರೆ ಕೈ ಹಾಕಿಸ್ಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ನಮಗೆ ಕೈ ಹಾಕ್ಸೋ ಶಕ್ತಿ ಇಲ್ಲ, ನೀವು ಕೈ ಹಾಕಿಸಿ ಸ್ವಲ್ಪ ಪರಿಹಾರ ಕೊಟ್ಟರೆ ನಮಗೆ ಒಳ್ಳೆಯದು. ಗೋರ್ಮೆಂಟ್ ಜಾಬ್ ಆದಷ್ಟು ತಕ್ಷಣ ನಮಗೆ ಬೇಕು ಸರ್. ಅಂದರೆ ನಮಗೆ ಜೀವನ ನಡೆಸಲಿಕ್ಕೆ ನೀವು ಸಹಾಯ ಆಗಬೇಕು. ಟಿವಿ9 ಬಂದಿದ್ದರು, ಹೊಲಕ್ಕೆ ಹೋಗಿ ವಿಚಾರಣೆ ಮಾಡ್ಕೊಂಡು ಬಂದಾರೆ. ಇಲ್ಲೂ ಟಿವಿ9 ಬಂದಾರೆ, ಅವರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ಅವರಾಗೆ ನಮಗೆ ಸರ್ಕಾರದ ಮಟ್ಟ ತಂದಾರವರು, ಅವರಿಗೂ ಒಳ್ಳೇದಾಗಲಿ ನಾವು ಕೇಳ್ತಾ ಇದ್ದೀವಿ. ಅಂದರೆ ಅದು ನೀವು ಆಗ್ತತೆ ಕೊಡ್ತೀವಂತ ಹೇಳಿದ್ದೀರಿ, ಅದು ಬೇಗನೆ ಆಗಬೇಕು ಅಂದರೆ ನಮಗೂ ಸ್ವಲ್ಪ ಅನುಕೂಲ ಆಕತ್ತೆ.